ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಕೂಡ ಬಿಸಿಲು ನೋಡಿ ಹೇಗೆ ಉಂಟಂತ. ನಿನ್ನೆ ಕೂಡ ಹಾಗೆ ಅಣ್ಣನವರೆಲ್ಲ ಬರುವ ದಿವಸ ಬೆಳಿಗ್ಗೆ ಇಡೀ ಹೀಗೆ ಬಿಸಿಲು, ಮಧ್ಯಾಹ್ನ ಮೇಲೆ ಮತ್ತೆ ಒಳ್ಳೆ ಮಳೆ ಬಂದಿದೆ. ಹಾಗೆ ಇವತ್ತು ನಮ್ಮದು ವೈಫೈ ಸರಿ ಇಲ್ಲ, ನಿನ್ನೆಯೇ ಸರಿ ಇರಲಿಲ್ಲ. ನಿನ್ನೆ ಬೆಳಗ್ಗಿನಿಂದಲೇ ಹೋಗಿತ್ತು. ನಮ್ಮದು ರೋಡೆಲ್ಲ ಸ್ವಲ್ಪ ಈ ಮರ ಗಿಡ ಎಲ್ಲ ಕಡ್ದು ಕ್ಲಿಯರ್ ಮಾಡ್ತಾ ಇದ್ರು, ಲೈನ್ ಅಂತ ಕಾಣ್ತದೆ. ಹಾಗೆ ಅಪ್ಪ ಹೇಳಿದ್ರು ಅಲ್ಲೆಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಅಣ್ಣನವರು ಬರುವಾಗ ಕೂಡ ಅಷ್ಟೇ ಒಂದು ಅರ್ಧ ಗಂಟೆ ಅಷ್ಟು ಅಲ್ಲಿ ವೆಯ್ಟ್ ಮಾಡಿದಾರಂತೆ. ಹಾಗೆ ಆ ಎಲ್ಲ ಕೆಲಸದಿಂದ ಲೈನ್ ತೆಗೆದಿರಬಹುದು ಅಂತ ಅಂದುಕೊಂಡಿದ್ದೆವು. ಮತ್ತೆ ಸಂಜೆ ಆದರೂ ಒಂದ್ಸಲ ಸ್ವಲ್ಪ ಸರಿ ಆಯಿತು, ಮತ್ತೆ ವಾಪಸ್ ಹಾಳಾಗಿದೆ. ಮತ್ತೆ ಮೆಸೇಜ್ ಬಂದಿತ್ತಂತೆ ಗ್ರೂಪಲ್ಲಿ, ಅಪ್ಪನ ಇದಕ್ಕೆ ವಾಟ್ಸಪ್ಪಲ್ಲಿ ಹೇಳಿದರು. ಅಂದರೆ ನಮ್ಮ ಸೈಡೆಲ್ಲ ಇವತ್ತು ಬರುವುದಿಲ್ಲ, ನಾಳೆ ಬರ್ತದೆ, ಸ್ವಲ್ಪ ಸಹಕಾರ ಕೊಡಬೇಕು ಅಂತ. ಆದರೆ ಇವತ್ತು ಈಗ ಗಂಟೆ ಎಷ್ಟು ಗೊತ್ತುಂಟ? 11 ಎಷ್ಟಪ್ಪ, 11 ಅಲ್ಲ 12 ಕಾಲಾಯಿತು. ಆದರೂ ಕೂಡ ಇನ್ನೂ ವೈಫೈದ್ದು ಸುದ್ದಿ ಇಲ್ಲ. ಎಂತ ಆಗಿದೆ ಎಂತ ಕತೆ ನನಗಂತೂ ಗೊತ್ತಿಲ್ಲ. ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ನಾನು ನನ್ನ ಫೋನಲ್ಲಿ ಕನೆಕ್ಟ್ ಮಾಡಿ ಮಾಡ್ತಾ ಇದ್ದೇನೆ. ಫೋನು ಕೂಡ ಅಷ್ಟೇ ಹೊರಗಿಟ್ಟು ಕನೆಕ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಅಂದರೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಬೇಕಷ್ಟೇ ಈಗ ವೈಫೈ ಇಲ್ಲ ಅಂತ ಹೇಳಿ. ಆದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲದಿದ್ದರೆ ಬೇಗ ಅವರು ಇದು ಮಾಡಿ ಕೊಡ್ತಾರೆ. ಸೋನಿ ವಿಷನ್ ಆಯಿತಾ, ನಮ್ಮದು ಸೋನಿ ವಿಷನ್ ಅಂತ ವೈಫೈ ಇದು. ಎಂಥ ಅವಸ್ಥೆ ಗೊತ್ತಿಲ್ಲ. ಇವತ್ತು ನಿನ್ನೆ ಇಡೀ ಇರಲಿಲ್ಲ, ಇವತ್ತು ಸಹ ಆಲ್ಮೋಸ್ಟ್ ಅರ್ಧ ದಿವಸ ಆಯಿತು, ಇವತ್ತು ಸಹ ಸಿಗ್ತಾ ಇಲ್ಲ. ನಿನ್ನೆ ಮತ್ತೆ ಯೂಟ್ಯೂಬ್ ಮನೆಗೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ನಿನ್ನೆಲ್ಲ ಮೊನ್ನೆ ಹಾಕಿದ್ದೆ ಅಲ್ಲ ನಾನು, ಆ ವಿಡಿಯೋ ಹಾಕುವಾಗ ಇಲ್ಲಿ ವೈಫೈ ಇರಲಿಲ್ಲ. ನಾನು ಮತ್ತೆ ಅಮ್ಮ ಮೇಲೆ ಒಂದು 7:30 ಕಳೆದಾದ ನಂತರ ಅಣ್ಣ ಅತ್ತಿಗೆ ಮತ್ತು ಮಕ್ಕಳೆಲ್ಲ ಹೋದ ನಂತರ ಅಲ್ಲಿ ಮೇಲೆ ಹೋಗಿ ಒಂದು ಅರ್ಧ ಗಂಟೆ ನಿಂತು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಬಂದದ್ದು. ಆಗ ಮಲ್ಲಿ ಕೂಡ ಬಂದಿದ್ಲು, ಮಲ್ಲಿಯ ಮನೆಯಿಂದ ಸ್ವಲ್ಪ ಕೆಳಗೆ. ಅವಳಿಗೆ ಮೆಸೇಜ್ ಹಾಕಿದ್ದೆ ನಾವಿಲ್ಲಿದ್ದೇವೆ ಅಂತ. ಹಾಗೆ ಸ್ವಲ್ಪ ಹೊತ್ತಲ್ಲಿ ನಿಂತು ಮಾತಾಡಿ ವಿಡಿಯೋ ಎಲ್ಲ ಅಪ್ಲೋಡ್ ಆದ ನಂತರ ಬಂದದ್ದು ನಾವು. ಹಾಗೆ ಇಲ್ಲಿ ನಮ್ಮ ಮನೆಗೆ ಅಪ್ಲೋಡ್ ಮಾಡುವಷ್ಟೆಲ್ಲ ಸಿಕ್ಕುದಿಲ್ಲ, ಇಲ್ಲಿ ಹೊರಗೆಲ್ಲ ಇಟ್ಟರೆ ಮ್ಯಾನೇಜ್ ಮಾಡ್ಬೋದಂತ. ಹಾಗೆ ನೋಡ್ಬೇಕೆಂತ ಅಂತ. ಅಮೆಝಾನ್ ಇದ್ದು ಪಾರ್ಸೆಲ್ ತಕೊಂಡು ಬಂದಿದ್ದಾರೆ ಅಪ್ಪ. ಇದು ಅಪ್ಪನದ್ದೇ ಆಯ್ತಾ. ನಾನು ಕಳೆದ ವಾರ ಗಂಬೂಟ್ ಆರ್ಡರ್ ಮಾಡಿದ್ದೆ. ಅಪ್ಪನದ್ದು ಈಗ ಇರೋದು ಹಾಳಾಗಿದೆ ಸ್ವಲ್ಪ, ಹಾಗಾಗಿ ಇದನ್ನು ತರಿಸಿರುವಂಥದ್ದು. ಇದು ಹೇಗೆ ಉಂಟು ಎಂತ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಈಗ ಓಪನ್ ಮಾಡಿ ನೋಡುವ. ನಮ್ಮದು ಉಂಟಲ್ಲ ಹೇಗೆ ಉಂಟು ಅಂತ ನೋಡುವ. ನೋಡಿ, ಇದುವೇ ಗಂಬೂಟು, ಮೇಡ್ ಇನ್ ಇಂಡಿಯಾ. ಒಂಥರ ಪ್ಲಾಸ್ಟಿಕ್ ಸ್ಮೆಲ್ ಉಂಟು, ಆದರೆ ಎಂತ ಕಾಲಿಗೆ ಹಾಕುದಲ್ವಾ, ಪರವಾಗಿಲ್ಲ. ಒಳ್ಳೆದುಂಟು ಗಂಬೂಟು. ಕ್ವಾಲಿಟಿ ನನಗೆ ಗೊತ್ತಿಲ್ಲ, ಒಳ್ಳೆದು ಇರುವ ಹಾಗೆ ಉಂಟು. ಇದನ್ನು ಹಾಕಿ ನೋಡ್ಬೇಕಷ್ಟೇ. ಅಪ್ಪನದ್ದು ಇದು ಹಳತ್ತು, ಅದು ಹಿಂದೆದ್ದು ಹೋಗಿದೆ. ಹಾಗೆ ಇದಕ್ಕೆ ಅದರಲ್ಲಿ MRP 1300 ಅಂತ ಉಂಟು. ನನಗೆ ಅದರಲ್ಲಿ 700 ಏನೋ ಇದ್ದದ್ದು ಕಾಣ್ತದೆ, 600 ಚಿಲ್ಲರೆ. ಮತ್ತು ತೆಗೆಯುವಾಗ ಸ್ವಲ್ಪ ಕ್ವಾಲಿಟಿದ್ದು ನೋಡಿಯೇ ತೆಗಿಬೇಕು. ಯಾಕಂತ ಹೇಳಿದರೆ ನನ್ನ ತಂದೆ ಯಾವತ್ತೂ ತೋಟಕ್ಕೆ ಹಾಕ್ತಾರಲ್ಲ, ಹಾಗಾಗಿ ಪ್ರಯೋಜನಕ್ಕೆ ಬರ್ತದೆ ತೆಗೆದ್ರು ಕೂಡ. ನೋಡುವ ಅವರಿಗೆ ಸೈಜ್ ಆಗ್ತದಾ ಇಲ್ವಾ ಅಂತ ನೋಡಿಕೊಂಡು, ಸರಿ ಆಗದಿದ್ದರೆ ರಿಟರ್ನ್ ಆಪ್ಷನ್ ಉಂಟಾ ನೋಡಬೇಕು. ನಾನೀಗ ಕೆಲಸ ಮುಗಿಸಿ ವಾಕ್ ಹೋಗುವಂತ ಬರುದು, ಹಾಗೆ ಮಲ್ಲಿ ಅಲ್ಲಿಂದ ಬರುದು, ಹಾಗೆ ಚೆಲುವಿ ರಾಣಿ ಎಲ್ಲ ಬರುದು ಸರಿಯಾಗಿದೆ. ಇದು ರಾಣಿ, ಅಲ್ಲಿ ಚೆಲುವಿ ಇವರ ನಾಯಿಕ ಹೆಸರು. ಹಾಗೆ ಅಮ್ಮನಂದು ವಿಡಿಯೋ ಅಪ್ಲೋಡ್ ಮಾಡಿದ್ದನ್ನು ನೋಡ್ತಾ ಇದ್ದಾರೆ ಈಗ. ನಾನು ಹೇಳಿದೆ ಎಂತಾದರೂ ಕರೆಕ್ಷನ್ಸ್ ಎಲ್ಲ ಇದ್ದರೆ ಹೇಳಿ ನೋಡು ಅಂತ ಹೇಳಿ ಅಮ್ಮನಿಗೆ ತೋರಿಸಿ ಪ್ಲೇ ಮಾಡಿಟ್ಟು ಬಂದಿದ್ದೇನೆ. ಅಪ್ಪನಿಗೆ ಸ್ವಲ್ಪ ಕೆಲಸ ಉಂಟು ಅಂತ ತೋಟಕ್ಕೆ ಹೋಗಿದ್ದಾರೆ. ಹಾಗೆ ಅಪ್ಪ ಬಂದ ನಂತರ ನೋಡ್ತಾರೆ, ಲೂಪಲ್ಲಿ ನೋಡ್ತಾರೆ ಅಪ್ಪ. ಆದರೆ ಈಗ ನನ್ನದು ಮತ್ತೆ ಮಲ್ಲಿಯದ್ದು ಸಂಗೀತ ಕಾರ್ಯಕ್ರಮ ರಸಮಂಜರಿ ನಾವು ತುಂಬ ಸಮಯದಿಂದ ಹಾಡಬೇಕು ಅಂತ ಅಂದುಕೊಳ್ತಾ ಇದ್ದೆವು. ನಮಗೆ ಹಾಡಲಿಕ್ಕೆಲ್ಲ ತುಂಬ ಇಷ್ಟ. ಹಾಗೆ ನೋಡುವ, ಎಂತ ಪ್ರಾಕ್ಟೀಸ್ ಎಲ್ಲ ಎಂತ ಮಾಡಲಿಲ್ಲ. ಇವಳಿಗೆ ಲಿರಿಕ್ಸ್ ಅದೆಲ್ಲ ಗೊತ್ತುಂಟು, ನನಗೆ ಲಿರಿಕ್ಸ್ ಬರುವುದಿಲ್ಲ, ಆದರೆ ರಾಗ ಗೊತ್ತುಂಟು. ಹಾಗೆ ಹಾಡುವ ಅಂತ ಹೊರಟಿದ್ದೇವೆ. ಇಲ್ಲಿ ಇವ ನಾಯಿಗಳು ಕೂಡ ಉಂಟು, ಅದು
ತಪ್ಪಿದ್ರು ಸಹ ಅಲ್ಲಿ ಕಟ್ ಮಾಡ್ಲಿಕ್ಕಿಲ್ಲ, ಅಂದ್ರೆ ವಾಪಸ್ ಫಸ್ಟ್ ಇದ್ದ ಹಾಗೆ ಹಾಡುವ. ರೆಡಿ 1 2 3 ಸ್ಟಾರ್ಟ್. ಹಾಡುವ ಬಾಬಾ ನದಿಯಲೆ ಕೊಡುವುದು ಜಾಗ, ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು, ಇಂಥ ಅನುಬಂಧ ಎಂಥ ಆನಂದ ಇದೇ ನಂದಂತಾನೆ. ಅವು ನೆಟ್ಟು ಈ ಪ್ಯಾರಡ್ ಉಂಟು ಬುಕ್ ಫಸ್ಟ್ ಪ್ಯಾರಡ್ ಅನ್ನು ಬೇಕಲ್ಲ. ಓಕೆ. ಸವಿ ಮಧುರ ಮಮತೆ ಬಂಧ ಇದೇ ನಗು ನಗು ಮಮತೆ ಬಂಧ ತನನ ಅವು ಬಣ್ಣಾಗದು ತನನನ ತನನ ತನನ ಹಾಡುವ ಬಾಬಾ ನದಿಯಲ್ಲಿ. ಇವಳಿಗೆ ಚಂದ ಪ್ರಾಕ್ಟೀಸ್ ಆಗಿದೆ ಆಯ್ತಾ. ನಂಗೆ ಅಂತ ನಾನು ಲಿರಿಕ್ಸ್ ಸಹ ನೋಡಿ ಹೇಳ್ತಾ ಇದ್ದೇನೆ. ಇವಳಿಗೆ ಲಿರಿಕ್ಸ್ ಹೇಳಿದ್ದು ಇಲ್ಲ, ನಿನಗೆ ಬಾಯಿ ಪಾಠ ಬರ್ತದೆ. ನೀನು ಯಾವಾಗ ಕಲ್ತದ್ದು? ಹೇಳ್ತಾ ಇರ್ತೀಯ ಮನೆಯಲ್ಲಿ? ನನಗೆ ಬರುದಿಲ್ಲ. ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ, ಬಾಬಾ ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರು ನೀ ಬೇಗ, ಬಾಬಾ ಹಾರಲು ಆಗದೆ ಸೋತಿರಲು, ಬಾಳಿಗೆ ಗೆಳೆಯಲು ಬೇಕಿರಲು, ಬಯಸಿದೆ ಅರಸಿದೆ ನಾ ಕಂಡೆ ಈಗಲೇ ನಾ ನನ್ನ ಸ್ನೇಹಿತನ, ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂದ, ಹಾಡುವ ಬಾಬಾ ನದಿಯಲೆ ಕೊಡುವುದು ಜಾಗ, ಈಗ ಕುಣಿಯುವ ಬಾಬಾ ಮಳೆ ಹನಿ ತರುವುದು ತಾಳ ಮೇಳ, ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು, ಇಂಥ ಅನುಬಂಧ ಎಂಥ ಆನಂದ ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂದ. ಎಷ್ಟು ಚಂದ ಹೊಗೆ ನೋಡಿ ಅಂತೆ. ನಮ್ಮ ಹಿಂದೆಯಲ್ಲಿ ಹಂಡೆ ಒಲೆ ಉಂಟಲ್ಲ, ಅದಕ್ಕೆ ಅಪ್ಪ ಬೆಂಕಿ ಹಾಕಿದ್ದಾರೆ ಬಿಸಿ ನೀರಿಗೋಸ್ಕರ. ಹಾಗೆ ಹೋಗಿ ಬರುವಂಥದ್ದು. ಎಷ್ಟು ಚಂದ ನೋಡಲಿಕ್ಕೆ ನೋಡಿ. ವಾವ್, ಸಂಜೆ ಹೊತ್ತಲ್ಲಿ ಈ ರೀತಿ ನೋಡಿ ಎಷ್ಟು ಚಂದ ಅಲ್ಲ, ಹಂಚಿನ ಮರೆಯಿಂದೆಲ್ಲ ಹೊಗೆ ಬರುದು. ಹಾಗೆ ಇಲ್ಲಿ ಒಂದು ಗುಲಾಬಿ ಅರಳಿದೆ, ಎಷ್ಟು ಚಂದ ಉಂಟು. ಈಗ ಸಾಯಂಕಾಲ ಆಗಿದೆ. ಮಲ್ಲಿ ಅವರಿಗೆ ಬಾಳೆ ಎಲೆ ಬೇಕಂತೆ, ಎಂಥದೋ ಮರುದಿವಸ ಅಡಿಗೆ ಮಾಡಲಿಕ್ಕೆ ಕಾಣ್ತದೆ ನಾಳೆ. ಹಾಗೆ ಅದಕ್ಕೋಸ್ಕರ ಅಪ್ಪ ಬಾಳೆ ಎಲೆ ಕಡ್ದು ಕೊಡ್ತಾ ಇದ್ದಾರೆ ಅವಳಿಗೆ. ಇಲ್ಲಿ ನೋಡಿ, ಮನೆಗೆ ಬೆಂಕಿ ಬಿದ್ದಾಗೆ ಕಾಣ್ತದೆ ಹೋಗಿ. ಎಷ್ಟು ಚಂದ ಅಲ್ಲ ಮಾತ್ರ.
ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.